ಅವ್ರು ಮುಸ್ಲಿಮ್ನ ಕವರ್ ಮಾಡೋದಕ್ಕೆ ಈ ಥರ ಮಾಡ್ತಾರೆ ಅಂತ ಅವ್ರು ಹೋಲಿಸ್ತಾ ಇದ್ದಾರೆ ಅವ್ರನ್ನ ಅಂತ. ಯಾಕೆ ಹೋಲಿಸ್ಬಾರ್ದು? ಹಿಂದೂಗಳನ್ನ ಯಾಕೆ ಹೋಲಿಸ್ಬಾರ್ದು? ಬರೀ ಮುಸ್ಲಿಮ್ರನ್ನೇ ಹೋಲಿಸ್ಬೇಕಾ? ಯಾರು ಹೇಳಿದ್ರು ನಿಮಗೆ? ಮುಸ್ಲಿಮನ್ನ ಓಲೈಸ್ಲಿಕ್ಕೆಲ್ಲ ನಾನು ಮಾಡಿದ್ದು ಯತ್ನಾಳ್ ಅವರ ಸವಾಲು ಸ್ವೀಕರಿಸಲಿಕ್ಕೆ. ಅವ್ರೇನು ಸರ್, ಈಗ ಪೈಗಂಬರ್ ವಿರುದ್ಧ ಮಾತಾಡೋದಕ್ಕೆ ಇವರೆಲ್ಲ ಬಂದರು, ಅದೇ ರೀತಿ ಹಿಂದೂಗಳಿಗೆ ಸಮಸ್ಯೆ ಆದಾಗ ಇವರೆಲ್ಲ ಬರ್ತಾರ ಅನ್ನೋದು ಪ್ರಶ್ನೆ ಸರ್. ನೋಡಿ, ಅದನ್ನು ನಾವು ಸಾರ್ವಜನಿಕವಾಗಿ ಸಿದ್ಧ ಮಾಡ್ತಕ್ಕಂಥದ್ದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾವು ಆಲ್ರೆಡಿ ಮಾಡಿದ್ದೀವಿ. ನಾವು ಇವತ್ತು ಹಿಂದೂ ಇದ್ದೀನಿ, ಹುಟ್ಟಿದಾಗೂ ಹಿಂದೂ ಇದ್ದೀನಿ. ಅದನ್ನು ಇವ್ರ ಕಡೆಯಿಂದ ಹೇಳಿಸ್ಕೊಂಡು ಕಲಿಸ್ಕೋಬೇಕಾ ನಾನು? ಹಾಂ, ಮತ್ತು ಇಂಥವು ಎಲ್ಲ ಯಾಕೆ ಮಾತನಾಡಬೇಕು? ಅದ್ರ ಜೊತೆಗೆ ವೈಯಕ್ತಿಕ ಕುಟುಂಬದ ಇದಕ್ಕೆ ಅಲ್ಲಿ ನೋಡಿ, ಸರ್ನೇಮ್ ವಿಚಾರ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಈ ದೇಶದಲ್ಲಿ ಯಾರು ಬೇಕಾದರೂ ಯಾರು ಸರ್ನೇಮ್ ಇಟ್ಕೋಬೋದು. ನಮ್ಮಲ್ಲಿ ಹೆಳಬ್ರಂತಿದ್ದಾರೆ, ಅವರಲ್ಲಿ ನೀವು ತಂದು ನೋಡಿ 14ನೇ ಶತಮಾನದಿಂದ ಎಲ್ಲ ಬಿಜಾಪುರ ಜಿಲ್ಲೆ ಪಾಟೀಲ್ರ ಇತಿಹಾಸ ಇದೆ. ಅದ್ರಾಗ ಒಬ್ಬನರೇ ಪಾಟೀಲ್ ಇದನ್ನೇ ನೋಡಿ. ಅದ್ರಾಗ ಇದು ಅಂದರೆ ಈಗಿರೋ ಪಾಟೀಲ್ ಯಾರೋ ಪಾಟೀಲ್, ಆವಾಗ ಪಾಟೀಲ್ರೆಲ್ಲ ಅದಾರೆ. ಪಾಟೀಲ್ ಅನ್ನೋದೇ ಇದ್ದಿದ್ದಿಲ್ಲ ಅವಾಗ. 14ನೇ ಶತಮಾನದಲ್ಲಿ ಎಲ್ಲಿ ಯಾರು ಪಾಟೀಲ್ರಿದ್ರು? ಈ ಇತಿಹಾಸ ಸಿಗೋದು 14ನೇ ಶತಮಾನದಿಂದ ಸಿಗ್ತದೆ. ನಮ್ಮ ಪೂರ್ವಜರು ಬೀದರ್ನಿಂದ ಇಲ್ಲಿ ಬಂದಾರ ಅನ್ನೋದು ಇದೆ. ಅದು ಹೇಳೋಬ್ರು ಹೇಳೋ ಇತಿಹಾಸ ನನಗೆ ಗೊತ್ತಿಲ್ಲ. ನಾವು ಭಾಳ ಆದರೆ 3-4 ತಲೆಮಾರದ್ದು ಇಡ್ತೀವಿ. ಅದ್ರ ಹಿಂದಿನ ನಮಗಿಲ್ಲಿ ಗೊತ್ತಿರ್ತದೆ, ಅವ್ರ ಕಡೆ ಇದೆ. ಅವ್ರು ನಾನು ತೆಗೆಸಿ ನೋಡಿದ್ದೀನಿ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಯಾರೂ ಪಾಟೀಲ್ರಲ್ಲ. ಸರ್, ಇದು ಈ ಪಾಟೀಲ್ ಅನ್ನೋದು ನಿಮಗೆ ಟಚ್ ಕೊಡ್ತಾ ಇದೆ, ಅದು ನನಗೆ ಬಿಟ್ಟಿತ್ತಲ್ಲ. ಅದು ನೋಡಿ, ಅವ್ರ ವಿಷಯ ನಾನು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಅವ್ರ ವಿಷಯ ನಾ ಬಿಜಾಪುರ್ನಾಗ ಪ್ರಸ್ತಾಪ ಮಾಡಿಲ್ಲ. ಯಾರ್ಯಾರು ಇದ್ರಿ ಅಂತ ಕೇಳಿದಾಗ ಆ ವಿಷಯ ಪ್ರಸ್ತಾಪ ಐತೆ ವಿನ ಅದ್ರ ಬಗ್ಗೆ ನಾನು ಕಾಮೆಂಟು ಮಾಡಿಲ್ಲ, ಅದ್ರ ಬಗ್ಗೆ ಏನು ಆಕ್ಸೆಪ್ಟು ಮಾಡಿಲ್ಲ ನಾನು. ಈಗ ಜಿಲ್ಲೆಯ ಜನರಲ್ಲ ಒಂದು ಮೈಂಡ್ಸೆಟ್ ಸರ್, ಯಾಕೆ ಇವರಿಬ್ಬರ ಮಧ್ಯೆ ಜಗಳ ಬರುತ್ತೆ ಅಂದರೆ ಇವರು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಡಿಡೇಟ್, ಇವರು ಸಿದ್ದರಾಮಯ್ಯ ಅವರ ಕ್ಯಾಂಡಿಡೇಟ್, ಅದನ್ನು ಇಲ್ಲಿ ಸಹಿತ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಡಿ.ಕೆ. ಮತ್ತು ಸಿದ್ದರಾಮಯ್ಯ ಯಾವ ಪಾರ್ಟಿಯಲ್ಲಿದ್ದಾರೆ? ಆ ಥರದ್ದು ಯಾವ ಪಾರ್ಟಿಯಲ್ಲಿದ್ದಾರೆ ಅವರು? ಹಾಂ, ಮತ್ತೆ ಅವರಿಬ್ಬರು ಭೇದ ಯಾಕೆ? ಅವರಿಬ್ಬರ ಮಧ್ಯದಲ್ಲಿ ಯಾಕೆ ಭೇದ ತರೋದು? ಅಂದರೆ ನಿಮ್ಮ ಬ್ಯಾಕ್ ಬೋನಾಗ ಅವ್ರು ಇರ್ತಾರೆ, ಅದಕ್ಕೋಸ್ಕರ ಇದು. ನಾನು ಯಾರು ಬ್ಯಾಕ್ ಬೋನ್ ತೊಗೊಂಡು ನಾನು ಕೆಲಸ ಮಾಡಿಲ್ಲ. ನಾನು ಯಾರು ಬ್ಯಾಕ್ ಬೋನೇ ಆಗಿಲ್ಲ. ಯಾರು ನನಗೆ ಬ್ಯಾಕ್ ಬೋನ್ ಆಗಬೇಕನ್ನೋ ನಿರೀಕ್ಷೆನೂ ನಾನು ಮಾಡೋದಿಲ್ಲ. ಇಂಥ ಸಂದರ್ಭ ಬಂದಾಗ ನಾನು ವೈಯಕ್ತಿಕ ನಿರ್ಣಯ ತಗೋತೀನಿ. ಈಗ ಸ್ಟ್ಯಾಂಡ್ ಆಗಿ 100% ನಾನು ಇವತ್ತು ತಯಾರಿದ್ದೀನಿ. ಅವ್ರ ಕಡೆನೇ ಬ್ಲ್ಯಾಂಕ್ ಲೆಟ್ರ್ ಸೈನ್ ಮಾಡಿಕೊಡ್ತೀನಿ. ಹೋಗಿ ಎಕ್ಸೆಪ್ಟ್ ಮಾಡಿಸಿ ನಂದು ಕೊಟ್ಟು ಅವ್ರದ್ದು ಕೊಟ್ಟು ಬರಲಿ. ಆಮೇಲೆ ರಾಜೀನಾಮೆ ಅಲ್ಲ ಅನ್ನೋ ರೀತಿ ಈಗ ಬರ್ಕೊಳ್ಳಿ ಅಂತೇಳಿ ನೀವು ಅವತ್ತು ನನಗೇನು ಸವಾಲು ಹಾಕಿದ್ರಿ? ಶುಕ್ರವಾರ ಒಳಗಾಗಿ ನೀವು ಅಕಸ್ಮಾತ್ ನಿಮ್ಮ ರಾಜೀನಾಮೆ ಕೊಡ್ತೀನಿ ಅಂಥೇಳಿ ಎಕ್ಸ್ಪ್ರೆಸ್ ಮಾಡದೇ ಇದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳೇ ಅಲ್ಲ ಅಂತಕ್ಕಂಥ ಮಾತಾಡಿದರು. ಅದಕ್ಕೆ ನಾನು ಒಂದು ಸಿದ್ಧ ಮಾಡಬೇಕಾಗಿತ್ತು. ನಾನು ನಮ್ಮ ಅಪ್ಪನ ಮಗನೇ ಇದ್ದೀನಿ, ನೀವು ನಿಮ್ಮ ಅಪ್ಪನ ಮಗನೇ ಇದ್ದೀರಿ. ಇಲ್ಲಿವರೆಗೆ ನಾನು ನಿಮ್ಮಂಗೆ ಮಾತನಾಡಿಲ್ಲ, ಮಾತನಾಡಬಾರ್ದಂಗೆ. ರಾಜಕಾರಣದಲ್ಲಿ ಒಬ್ರು ಗೆಲ್ಬೋದು, ಒಬ್ರು ಸೋಲ್ಬೋದು, ಅದು ದೊಡ್ಡದಲ್ಲ. ನೀವು ಸೋತೀರಿ, ನಾನು ಸೋತೀನಿ. ನಾನು ಗೆದ್ದಿದ್ದೀನಿ, ನೀವು ಗೆದ್ದಿದ್ದೀರಿ. ಆದರೆ ಇಂಥವೆಲ್ಲ ಮಾತಾಡಬಾರ್ದು ಅಷ್ಟೇ. ಸರ್, ಯಾಕೆ ವೈಯಕ್ತಿಕ ಕುಟುಂಬನ ಟಾರ್ಗೆಟ್ ಮಾಡ್ತಾರೆ? ಮೊದಲು MP ಎಲೆಕ್ಷನಲ್ಲಿ ಸಂಯುಕ್ತ ಪಾಟೀಲ್ ಅವ್ರು ಆಯಿತು, ಆಮೇಲೆ ವಿಜಯಗೌಡ ಅವ್ರು ಆಯಿತು. ಈಗ ನೋಡಿ, ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಅವರು ಭ್ರಮನಿರಸನ ಆಗಿರ್ಬೋದು ರಾಜಕಾರಣದಲ್ಲಿ ಅಷ್ಟೇ, ಮತ್ತೇನಿದೆ. ಸರ್, ಅಂದರೆ ಈ ಸರ್ತಿ ಮುಂದಿನ ಸರಿ ಕ್ಷೇತ್ರದಲ್ಲಿ ಅದು ಮುಂದಿನ ಸರ್ತಿದಲ್ಲ, ಈಗಿಂದಂತರೂ ನಾನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಓಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.